ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ದಿನ ತಿಂಡಿ ಮಾಡೇ ಮಾಡ್ತೀವಲ್ವ. ದಿನ ಥರ ಒಂದೇ ಥರ ಚಟ್ನಿ ತಿಂದರೆ ಬೋರ್ ಆಗುತ್ತೆ. ಇವತ್ತೇನು ಚಟ್ನಿ, ನಾಳೆ ಏನು ಚಟ್ನಿ ಅಂತ ತಲೆ ಕೆಟ್ಟೋಗುತ್ತೆ. ನಾನಿವತ್ತು ಒಂದು ಒಳ್ಳೆ ಚಟ್ನಿದ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಇದು ನಾನು ಮಾಡ್ತಾ ಇರೋದು ಟೊಮೊಟೊ ಕಾಯಿ ಚಟ್ನಿ. ದ್ವಾರಗಾಯಿ ಟೊಮೊಟೊ ಬರುತ್ತಲ್ಲ, ಅದನ್ನು ತೆಗ್ದು ಇವತ್ತು ನಾನು ಚಟ್ನಿ ಮಾಡ್ತಾಯಿದ್ದೀನಿ. ಈ ಥರ ಕಾಯಿ ಟೊಮೊಟೊ ಸಿಕ್ಕಿದಾಗ ಈ ಥರ ಚಟ್ನಿ ಮಾಡಿ ಇಟ್ಕೊಳ್ಳಿ. 15ರಿಂದ 20 ದಿವಸ ಫ್ರಿಡ್ಜಲ್ಲಿ ಇಟ್ಕೊಂಡು ನಾವು ಸ್ಟೋರ್ ಮಾಡಿ ತಿನ್ಬೋದು. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೋದು ತಿಂತಾಯಿದ್ರೆ ಮಿತ್ಕೊಂಡು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದು ತಿಂದವ್ರಿಗೆ ಗೊತ್ತಾಗುತ್ತೆ. ನಾನು ಹೇಳಿದ್ರೆ ಅರ್ಥ ಆಗೋದಿಲ್ಲ. ನೀವು ಒಂದು ಸಲ ಮಾಡಿ ಆ ಟೇಸ್ಟ್ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಮೊದಲಿಗೆ ಇಲ್ಲಿ ನಾನೊಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಈಗ ಗ್ಯಾಸ್ಟ್ರಿಕ್ ಜಾಸ್ತಿ ಐತೆ, ಗ್ಯಾಸ್ಟ್ರಿಕ್ ನಾವು ಹಸಿಮೆಣ್ಸಿಕಾಯಿ ತಿನ್ನಲ್ಲ ಅಂತಂದರೆ ಒಂದು ಅರ್ಧ ಹಸಿಮೆಣ್ಸಿಕಾಯಿ ಹಾಕಿ, ಅರ್ಧ ಒಣಮೆಣ್ಸಿಕಾಯಿ ಹಾಕಿ. ಯಾಕಂದರೆ ಟೊಮೊಟೊ ಕಾಯಿ ಚಟ್ನಿ ಮಾಡ್ತಾ ಇರೋದ್ರಿಂದ ಅದು ಹಸ್ರಿಗಿರುತ್ತಲ್ವ, ಒಣಮೆಣ್ಸಿಕಾಯಿ ಹಾಕಿದ್ರೆ ಟೇಸ್ಟ್ ಚೇಂಜ್ ಆಗುತ್ತೆ. ಹಾಗಾಗಿ ನಿಮಗೆ ಆಪ್ಷನ್ ಹೇಳ್ತಾ ಇದ್ದೀನಿ. ಬರೀ ಹಸಿಮೆಣ್ಸಿಕಾಯಿ ಹಾಕಿ ಮಾಡಿದ್ರೆ ಈ ಚಟ್ನಿಗೆ ತುಂಬ ಚೆನ್ನಾಗಿರುತ್ತೆ. ಒಂದು ಕೈ ಮುಷ್ಟಿಯಷ್ಟು ಬೆಳ್ಳುಳ್ಳಿನ ನಾನು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಜಾಸ್ತಿ ಹಾಕಿದಷ್ಟು ಒಳ್ಳೆಯದು ಆರೋಗ್ಯಕ್ಕೆ. ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಫ್ರೈ ಆಗ್ತಿದ್ದಂಗೆ ಸಣ್ಣ ಈರುಳ್ಳಿ ನಾನು ಒಂದು 10ರಿಂದ 15 ಸಣ್ಣ ಈರುಳ್ಳಿನ ಸಿಪ್ಪೆ ತೆಗೆದು ಅದನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ತಾಯಿದ್ದೀನಿ. ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕಬೇಕಾಗುತ್ತೆ. 1/4 ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ. ಜೀರಿಗೆ ಫ್ಲೇವರ್ ಘಮ ಅಂತ ಇರುತ್ತಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗಬೇಕು. ಎಷ್ಟು ರೋಸ್ಟ್ ಆಗಬೇಕಂದ್ರೆ ಕೆಂಪು ಬಣ್ಣ ಬರಬೇಕು. ಅಲ್ಲಿ ತನಕ ನಾವು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಇದನ್ನು ಸಪ್ರೇಟಾಗಿ ಪ್ಲೇಟ್ಗೆ ಎತ್ತಿ ನಾನು ಸೈಡಲ್ಲಿ ಹಾಕಿಟ್ಕೊತೀನಿ. ಇವಾಗ ಅದೇ ಬಾಣಲಿಗೆ ಕಡಲೆಕಾಯಿ ಬೀಜ, ಇದು ನಾನು ಸಿಪ್ಪೆ ತೆಗೆದು ಫಸ್ಟೇ ಹುರಿದಿದೆ, ಸ್ವಲ್ಪ ಮೆತ್ತಗಾಗಿತ್ತು ಅಂಥೇಳಿ ಮತ್ತೆ ಹುರಿತಾ ಇದ್ದೀನಿ. ಇದಕ್ಕೆ ಚಟ್ನಿಗೆ ಈ ಕಡಲೆಕಾಯಿ ಬೀಜ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಕಡಲೆಕಾಯಿ ಬೀಜನ ಸ್ಕಿಪ್ ಮಾಡಬಾರ್ದು. ಇದು ಕಡಲೆಕಾಯಿ ಬೀಜ ಹಾಕಿದ್ರೇ ಈ ಚಟ್ನಿಗೆ ಒಂದು ಒಳ್ಳೆ ಟೇಸ್ಟು. ಬಿಸಿ ಬಿಸಿ ಅನ್ನ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಈಗ ಅದೇ ಬಾಣಲಿಗೆ ಮತ್ತೆ ಸ್ವಲ್ಪ ನಾನು ಎಣ್ಣೆ ಹಾಕಿದ್ದೀನಿ. ನೋಡಿ, ದ್ವಾರಗಾಯಿ ಒಂದು ಅರ್ಧ kg ಅಷ್ಟು ಟೊಮೊಟೊ ಕಾಯಿ, ಅರ್ಧ ಟೊಮೊಟೊ ಹಣ್ಣಾಗೈತೆ, ಅರ್ಧ ಕಾಯಿ ಐತೆ. ಈ ಥರ ಕಾಯಿ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಜಾಸ್ತಿ ಇರುತ್ತೆ. ನನ್ನ ಹತ್ರ ಈ ಥರ ಮಿಕ್ಸ್ ಇತ್ತು ಅಂಥೇಳಿ ಅದನ್ನೇ ನಾನು ಶೇರ್ ಮಾಡ್ತಾಯಿದ್ದೀನಿ. ಹಣ್ಣು ಹಾಕೋ ಬದಲು ದ್ವಾರಗಾಯಿ ಅಂತಾರಲ್ಲ, ಕಾಯಿ ಟೊಮೊಟೊ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಹೇಳ್ತಾಯಿದ್ದೀನಿ, ಕಾಯಿ ಟೊಮೊಟೊ ಸಿಕ್ಕರೆ ಅದನ್ನೇ ಹಾಕಿ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಹುಣಸೆ ಹಣ್ಣು ಹಾಕ್ತಾಯಿದ್ದೀನಿ. ಹುಳಿಯಾಗಿ ತುಂಬ ಚೆನ್ನಾಗಿರುತ್ತೆ. ಟೊಮೊಟೊದಲ್ಲಿರೋ ನೀರಿನ ಅಂಶ ಎಲ್ಲ ಬಿಡಬೇಕು. ಮತ್ತು ಮೇಲ್ಗಡೆ ನೋಡಿ ಸಿಪ್ಪೆ ಎಲ್ಲ ಈ ಥರ ಎದೋಬೇಕು. ಅಲ್ಲಿ ತನಕ ನಾವು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಅದನ್ನ ಆರಕ್ಕೆ ಬಿಟ್ಕೊತೀನಿ. ಇದನ್ನು ನಾನು ಫಸ್ಟ್ ಏನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನ ಮಿಕ್ಸಿ ಬಟ್ಲಿಗೆ ಹಾಕ್ಕೊಂಡು ನೈಸಿಗೆ ರುಬ್ಕೊತೀನಿ. ಇದಕ್ಕೆ ಜಾಸ್ತಿ ನೀರು ಹಾಕೋದು ಬೇಡ. ಈಗ ನಾವು ಸ್ಟೋರ್ ಮಾಡಿ ಇಡೋದ್ರಿಂದ ಜಾಸ್ತಿ ನೀರು ಹಾಕಿದಷ್ಟು ಹಾಳಾಗೋಗುತ್ತೆ. ಹಾಗಾಗಿ ಇದರಲ್ಲೇ ಏನು ನೀರಿನ ಅಂಶ ಇದೆಯೋ ಅದರಲ್ಲೇ ನಾವು ರುಬ್ಕೋಬೇಕಾಗುತ್ತೆ. ನಾನು ಬಾಣಲಿ ತೊಳೆದಿದ್ದು ನೀರನ್ನೇ, ಬಿಸಿ ನೀರನ್ನ ಸ್ವಲ್ಪ ಹಾಕಿದ್ದೀನಿ, ಜಾಸ್ತಿ ನೀರು ಹಾಕಿಲ್ಲ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಎಷ್ಟು ನೈಸಿಗಾಗುತ್ತೋ ಅಷ್ಟು ನೈಸಿಗೆ ರುಬ್ಕೋಬೇಕಾಗುತ್ತೆ. ಮಿಕ್ಸಿ ಬಟ್ಲು ಓಪನ್ ಮಾಡಿದಾಗ ಒಂದು ಒಳ್ಳೆ ಪರಿಮಳ ಬರುತ್ತೆ ನೋಡಿ. ಟೊಮೊಟೊ, ಕಡಲೆ ಬೀಜದೆಲ್ಲನೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಇಲ್ಲಿ ಬಾಣಲಿಗೆ ಮತ್ತೆ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗಲಿ, ಒಗ್ಗರಣೆ ಕೊಡಬೇಕಲ್ವ, ಅದಕ್ಕೆ ಹೇಳ್ತಾಯಿದ್ದೀನಿ. ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸ್ವಲ್ಪ ಸಿಡಿಬೇಕು. ಎಣ್ಣೆ ಬಿಸಿ ಹಾಕಿದ್ದಂಗೆ ಸಾಸಿವೆ ಹಾಕಿದ್ದೀನಿ. ಬೇರೆ ಇದಕ್ಕೇನು ಹಾಕೋದು ಬೇಡ, ಯಾಕಂದರೆ ಜೀರಿಗೆ ಎಲ್ಲ ನಾವು ಹಾಕಿರೋದ್ರಿಂದ ಇದಕ್ಕೆ ಸಾಸಿವೆ, ಹಿಂಗೆ ಹಾಕ್ತಾಯಿದ್ದೀನಿ. ಯಾವುದೇ ಒಂದು ಅಡುಗೆಗೂ ಹಿಂಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಹಿಂಗನ್ನ ಸ್ಕಿಪ್ ಮಾಡಬೇಡಿ. ರುಬ್ಬಿಟ್ಕೊಂಡಂಥ ಮಸಾಲೆ ಚಟ್ನಿ ಇದೆಯಲ್ಲ, ಟೊಮೊಟೊ ಕಾಯಿದ್ದು, ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಯಾವ ರೀತಿ ಅಂದರೆ ಅದರಲ್ಲಿ ಮತ್ತೆ ನೀರಿನ ಅಂಶ ಇರುತ್ತಲ್ವ, ಅದೆಲ್ಲ ಕಮ್ಮಿ ಆಗ್ತಾ ಬರಬೇಕು. ಅಲ್ಲಿ ತನಕ ಚೆನ್ನಾಗಿ ರೋಸ್ಟ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಾಗಿತ್ತು ಅಂದರೆ ಘಮ ಅಂತ ಇತ್ತು. ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಅಂತೇಳಿ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಬಿಟ್ಟು ನಾವು ಸಿಮ್ಮಲ್ಲಿ ಇಟ್ಕೊಂಡು ಒಂದು ಕಾಲು ಗಂಟೆ ಇಲ್ಲ ಅರ್ಧ ಗಂಟೆ ನಾವು ಸಿಮ್ಮಲ್ಲಿ ಇಟ್ಕೊಂಡೇ ಬೇಯಿಸ್ಬೇಕಾಗುತ್ತೆ. ಇದನ್ನು ಫೈನಲಾಗಿ ನಾನು ಇದನ್ನೆಲ್ಲ ಇಳಿಸಿಟ್ಕೊಂಡಿದ್ದೀನಿ. ತಣ್ಣಗಾದ್ಮೇಲೆ ಬಾಕ್ಸ್ಗೆ ಹಾಕಿ ಇಟ್ಕೋಬೇಕು, ಫ್ರಿಡ್ಜ್ಗೆ ಹಾಕಿ ಇಟ್ಕೋಬೇಕಾಗುತ್ತೆ. ಬಿಸಿ ಇದ್ದಾಗ ಫ್ರಿಡ್ಜ್ಗೆ ಹಾಕೋದು ಬೇಡ. ಇದನ್ನೊಂದು ಬಟ್ಲಿಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಇದಕ್ಕೆ ನಾನು ದೋಸೆ ಹಾಕ್ತಾಯಿದ್ದೀನಿ. ದೋಸೆ ಜೊತೆ ತಿಂತಾಯಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ಹಾಗೆ ದೋಸೆ ಹಾಕೋ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಸ್ವಲ್ಪ ದಪ್ಪ ಇರಬೇಕು, ಪೇಪರ್ ಥರ ಇರಬಾರ್ದು. ಈ ಚಟ್ನಿಗೆ ಸ್ವಲ್ಪ ದಪ್ಪ ಇದ್ರೆ ತುಂಬ ಚೆನ್ನಾಗಿರುತ್ತೆ ದೋಸೆಗೆ ಚಟ್ನಿ. ತುಪ್ಪ ಹಾಕಿ ಎರಡೂ ಸೈಡು ದೋಸೆನ ಬೇಯಿಸ್ಕೋಬೇಕಾಗುತ್ತೆ. ಎಷ್ಟು ಹೂವು ಥರ ಬಂದಿತ್ತು ದೋಸೆ ಅಂದರೆ ತುಂಬ ಚೆನ್ನಾಗಾಗಿತ್ತು. ಈ ಚಟ್ನಿಗೂ ಈ ದೋಸೆ ಕಾಂಬಿನೇಷನ್ನು ಸೂಪರು ಅಂತಲೇ ಹೇಳ್ಬೋದು. ಮನೇಲಿ ನಿಮಗೂ ಇಷ್ಟ ಆಗುತ್ತೆ, ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ. ನಾನು ಇಲ್ಲಿ 2 ದೋಸೆ ಹಾಕ್ಕೊಂಡಿದ್ದೆ. ಫೈನಲಾಗಿ ನಾನು ಟೊಮೊಟೊ ಕಾಯಿ ಚಟ್ನಿ ರೆಸಿಪಿನ ಶೇರ್ ಮಾಡಿದ್ದೀನಿ. ನನ್ನ ಯಾರೋ ಒಬ್ಬರು ವ್ಯೂವರ್ಸ್ ಕೇಳಿದರು ಟೊಮೊಟೊ ಕಾಯಿ ಚಟ್ನಿ ಮಾಡೋದನ್ನ ವೀಡಿಯೋ ಶೇರ್ ಮಾಡಿ ಅಂತ. ತುಂಬ ದಿವಸನೇ ಆಯಿತು, ನನಗೆ ಆ ಟೊಮೊಟೊ ಕಾಯಿ ಸಿಕ್ಕಿರಲಿಲ್ಲ, ಹಾಗಾಗಿ ಲೇಟ್ ಆಯಿತು, ಸಾರಿ. ಇದೇ ರೀತಿ ಇದೇ ಮೆಜರ್ಮೆಂಟಲ್ಲಿ ಮಾಡಿ, ನಿಮಗೂ ಇಷ್ಟ. ಮೆಜರ್ಮೆಂಟ್ ಅಂದರೆ ಇದೇ ಕ್ವಾಂಟಿಟಿಲಿ ಮಾಡಿ ಅಷ್ಟೇ ನಾನು ಹೇಳೋದು. ಎಷ್ಟು ಹಸಿಮೆಣ್ಸಿಕಾಯಿ ಹಾಕಬೇಕು ಅಷ್ಟು ಹಾಕಿದ್ರೆ ಖಾರ ಜಾಸ್ತಿ ಇದ್ರೂ ಚೆನ್ನಾಗಿರಲ್ಲ, ಖಾರ ಕಮ್ಮಿ ಇದ್ರೂ ಚೆನ್ನಾಗಿರೋದಿಲ್ಲ.
ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಯಾವ ರೀತಿ ಟೊಮೊಟೊ ಕಾಯಿ ಚಟ್ನಿ ಮಾಡಿದ್ದೀನಿ ಅಂತ ವಿಡಿಯೋ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ. ನಾನು ಅಷ್ಟೇ ಕೇಳ್ಕೊಳ್ಳೋದು. ಬಿಸಿ ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ, ದೋಸೆಗೂ ಚೆನ್ನಾಗಿರುತ್ತೆ. ನಾನು ಅನ್ನಕ್ಕೂ ಕೂಡ ಟ್ರೈ ಮಾಡಿದೆ. ಎಷ್ಟು ಚೆನ್ನಾಗಿತ್ತು ಅಂದರೆ ತಿಂತಾಯಿದ್ರೆ ಹಂಗೆ ಮಿತ್ಕೊಂಡು ತಿನ್ನೋಣ ಅನಿಸುತ್ತೆ. ಇದನ್ನು 15ರಿಂದ 20 ದಿವಸ ನಾವು ಫ್ರಿಜ್ಜಲ್ಲಿ ಇಟ್ಟು ಸ್ಟೋರ್ ಮಾಡಿ ನಾವು ತಿಂದಿದ್ದಾಯಿತು. ತುಪ್ಪ ಹಾಕೊಂಡು ಮಕ್ಳಿಗೂ ಇಷ್ಟ ಆಗುತ್ತೆ. ಸ್ವಲ್ಪ ಅನ್ನ ತಿನ್ನಬೇಕು ಅಂತ ಅಂದರೆ ಒಂದು ಬಟ್ಲಿಗೆ ಹಾಕಿ ತಿಳ್ಕೊಂಡು ಸ್ವಲ್ಪ ನೀರು ಚಟ್ನಿ ಮಾಡ್ಕೋಬೇಕಾಗುತ್ತೆ. ಸ್ಟೋರ್ ಮಾಡ್ತೀವಿ ಅಂದರೆ ಸ್ವಲ್ಪ ಗಟ್ಟಿನೇ ಇಡಬೇಕಾಗುತ್ತೆ. ಅನ್ನಕ್ಕೆ ತಿಂತೀವಿ ಅಂದರೆ ಸ್ವಲ್ಪ ನೀರಂಗೆ ಹಾಕ್ಕೊಂಡು ಮಿತ್ಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತಿಂದವ್ರಿಗೆ ಚೆನ್ನಾಗಿರುತ್ತೆ. ಪದೇ ಪದೇ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ, ಅಷ್ಟು ರುಚಿಯಾಗಿರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ನೀವು ಒಂದು ಸಲ ಟ್ರೈ ಮಾಡಿ. ಹೋಗಿ ಬರ್ತೀನಿ. ನಮಸ್ತೆ, ಬಾಯ್ ಬಾಯ್ ಫ್ರೆಂಡ್ಸ್.